ಹೆಲೋ ಗೈಸ್, ಎಲ್ರಿಗೂ ಗುಡ್ ಮಾರ್ನಿಂಗ್ ಹೇಳ್ತಾ ನಾನು ಇವತ್ತು ನನ್ನ ಆ್ಯಕ್ಷನ್ ಕ್ಯಾಮ್ರಾದಲ್ಲಿ ಫಸ್ಟ್ ಮೋಟರ್ ಬ್ಲಾಗಿಂಗ್ನ ಸ್ಟಾರ್ಟ್ ಮಾಡಿದ್ದೀನಿ. ನೀವು ಮಾಡ್ತೀರಾ ಸೊ ಏನಪ್ಪ ವಿಷಯ, ಎಲ್ಲೋಗ್ತಿದೆಯಾ ಅಂತ ಕೇಳಿದ್ರೆ, ನಾನು ಹೋಗ್ತಿರುವಂಥ ಪ್ಲೇಸ್ ಬಂದ್ಬಿಟ್ಟು ಮಂಚನಹಳ್ಳಿ. ಸೊ ನಾನು ಇರುವಂಥ ಪ್ಲೇಸ್ ಈಗ ದೊಡ್ಡಬಳ್ಳಾಪುರ ಇಂಡಸ್ಟ್ರಿಯಲ್ ಏರಿಯಾದಿಂದ, ಅಂದರೆ ನಾನು ನೈಟ್ ಶಿಫ್ಟ್ ಮುಗಿಸ್ಕೊಂಡು ಡೈರೆಕ್ಟಾಗಿ ಈಗ ಹೋಗ್ತಾ ಇದ್ದೀನಿ ಊರಿಗೆ. ನೈಟ್ ಶಿಫ್ಟ್ ಮುಗಿಸ್ಕೊಂಡು ಆಲ್ಮೋಸ್ಟ್ ಈಗ 6:15 ಆಗಿದೆ. ಸೊ ಡ್ಯೂಟಿ ಮುಗಿಸ್ಕೊಂಡು ಆ್ಯಕ್ಷನ್ ಕ್ಯಾಮ್ರಾನ ಹಾಕ್ಕೊಂಡು ನಾನು ಬೈಕಲ್ಲಿ ಈಗ ಹೋಗ್ತಾ ಇದ್ದೀನಿ. ಘಾಟ್ ಸೆಕ್ಷನ್ ರೋಡಲ್ಲೇ ಹೋಗ್ತಾ ಇರೋದ್ರಿಂದ ಅಲ್ಲೊಂದು ಒಳ್ಳೆ ವ್ಯೂ ಪಾಯಿಂಟ್ ಇದೆ, ಸನ್ರೈಸ್ ಆಗುವಂಥ ಒಂದು ಒಳ್ಳೆ ವ್ಯೂ ಪಾಯಿಂಟ್. ಅದು ಕೂಡ ಫುಲ್ಲಿ ಗ್ರೀನರಿ ನೇಚರಲ್ಲಿ ನಾವೀಗ ಬೈಕಿನ ಜೊತೆಗೆ ಹೋಗ್ತಾ ಇದ್ದೀವಿ. ಬನ್ನಿ ಆ ರೂಟ್ ಹೇಗಿದೆ ಮತ್ತು ಎಷ್ಟು ನಮಗೆ ಖುಷಿ ಸಿಗುತ್ತೆ ಅಂತ ನಾನು ಕಂಪ್ಲೀಟಾಗಿ ವ್ಯೂನ ತೋರಿಸ್ತೀನಿ. ಸೊ ನನಗಿನ್ನೂ ಒಂದು ಡೌಟ್ ಏನಪ್ಪ ಅಂತಂದರೆ, ಆ್ಯಕ್ಚುಲಿ ಗೈಸ್ ಈಗ ಮಾರ್ನಿಂಗ್ 6:15, ನಾನು ಅಲ್ಲಿ ಹೋಗೋಷ್ಟಕ್ಕೆ ಎಷ್ಟೊತ್ತಾಗುತ್ತೆ ಅಂತಂದರೆ 7 ಆಗ್ಬೋದು. ಮೇ ಬಿ ವ್ಯೂ ಮಿಸ್ ಆಗುತ್ತೆ ಅಂತ ಅನ್ನೋ ಒಂದು ಟೆನ್ಷನ್ ಇದೆ. ಏನಂದೆ ಇನ್ನೊಂದ್ಸಲ ಹೇಳು. ಸೊ ಅದರಿಂದ ಸ್ವಲ್ಪ ಸ್ಪೀಡಾಗಿ ಹೋಗ್ತಾ ಇದ್ದೀನಿ. ಅದರಲ್ಲೂ ಕೂಡ ಇನ್ನೂ ಒಂದು ಪ್ರಾಬ್ಲಮ್ ಏನಪ್ಪ ಅಂತಂದರೆ, ಇವತ್ತು ಸ್ವಲ್ಪ ಮೋಡ ಮುಚ್ಕೊಂಡಿದೆ. ಸೊ ನೈಟು ಸ್ವಲ್ಪ ಮಳೆ ಬಂದಿರೋದ್ರಿಂದ ಮೋಡನೂ ಮುಚ್ಕೊಂಡಿದೆ. ಮಾರ್ನಿಂಗ್ಗೆ ಫುಲ್ಲಿ ಕ್ಲೌಡಾಗಿದೆ ಮೋಡ. ಅದರಿಂದ ನನಗೆ ಇನ್ನೊಂದು ಡೌಟು, ಅಲ್ಲಿ ವ್ಯೂ ಪಾಯಿಂಟ್ ಸಿಗುತ್ತೋ ಇಲ್ಲೋ ಅಂತ. ಸೊ ಬನ್ನಿ ಮ್ಯಾಕ್ಸಿಮಮ್ ನಾವು ಬೇಗ ಹೋಗೋಣ ಟ್ರೈ ಮಾಡೋಣ. ಅಟ್ಲೀಸ್ಟ್ ನನಗೆ ಸನ್ರೈಸ್ ಕಾಣಿಸೋದು ಡೌಟು. ಸೊ ಅದರಿಂದ ಬೈಕೊಳಕ್ಕೆ ಹೋಗೋದು, ಬಟ್ ಡೆಫಿನೆಟ್ಲಿ ಡ್ಯಾಮ್ ಶೂರ್ ನನಗೆ ಒಂದು ಒಳ್ಳೆ ವ್ಯೂನ ಅಂತ ತೋರಿಸ್ತೀನಿ. ಒಳ್ಳೆ ಗ್ರೀನರಿಯಲ್ಲಿ, ನೇಚರಲ್ಲಿ ಒಂದೊಳ್ಳೆ ವ್ಯೂ ಪಾಯಿಂಟ್ ಇದೆ ಅಲ್ಲಿ. ಆ ವ್ಯೂ ಪಾಯಿಂಟನ್ನು ತೋರಿಸ್ತೀನಿ. ಮುಂದೆ ಏನೋ ನಾಯಿ ಮರಗಳಿದ್ದಂಗವೆ, ನಾಯಿ ಮರಿಗಳೇ ಎಷ್ಟು ಕ್ಯೂಟಾಗಿದೆ ನೋಡಿದ್ರು. 1 4 ಅಯ್ಯೋ ಯಾವನಾದ್ರು ಹತ್ತಿಸ್ಕೊಂಡು ಹೋಗುತ್ತೆ ಏನಾಗಿದೆ ಗೊತ್ತಿತ್ತಪ್ಪ. ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ನಾನೊಂದು ಬೈ ಮಾಡೋಣ ಅಂತ ಇದ್ದೆ. ಅದೊಂದು ಯಾವುದು ಸ್ವಿಟ್ಸ್ ಅಂತೇಳಿ ಯಾವುದೋ ನಾಯಿ ಮರ ಇಲ್ಲ. ನನ್ನ ಫ್ರೆಂಡು ರೆಫರ್ ಮಾಡಿದ್ಲು, ಈ ಥರದ್ದು ಚೆನ್ನಾಗಿದೆ, ನಾನು ಮನೆಯಾಗಲ್ಲೇ ಚೆನ್ನಾಗಿರುತ್ತೆ, ನಾಯಿ ಅಡ್ಜಸ್ಟ್ ಆಗಿರುತ್ತೆ ಅಂತ. ಬಟ್ ಕಾಸ್ಟ್ ಕೇಳಿದ್ದಕ್ಕೆ ಹಂಗೆ ರಿಟರ್ನ್ ಬಂದೋದ್ರು. ನನ್ನ ಸ್ಯಾಲ್ರಿ ರೇಟ್ ಇದೆ, 1 ಮಂತ್ ಸ್ಯಾಲ್ರಿ ರೇಟ್ ಇದೆ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಸೊ ಅದ್ರ ಮೈಂಟೆನೆನ್ಸು ಎಲ್ಲ ನಮಗೆಲ್ಲ ಬೇಡ ಅಂತೇಳಿ ರಿಟರ್ನ್ ಬಂದ್ಬಿಟ್ಟೆ. ಬಟ್ ನಾಯಿ ಮಾತ್ರ ಚೆನ್ನಾಗಿತ್ತು. ಸೊ ಇದನ್ನು ನೋಡಿದಾಗ, ಈ ಥರ ನೋಡಿದಾಗೆಲ್ಲ ನಂಗೆ ನೆನಪು ಬರುತ್ತೆ, ಇಂಥದ್ರಲ್ಲಿ ಯಾವುದಾದ್ರು ಒಂದು ಎತ್ಕೊಂಡೋಗಿ ಸಾಕೊಂಡ್ರೆ ಚೆನ್ನಾಗಿರುತ್ತಲ್ಲ ಅಂತ ಅಂದ್ಬಿಟ್ಟು. ಬಟ್ ಇಲ್ಲಿವರೆಗೂ ಯಾವುದೋ ಎತ್ಕೊಂಡು ಹೋಗೋಕ್ಕಾಗಿಲ್ಲ. ನೋಡೋಣ ಫ್ಯೂಚರಲ್ಲಿ, ಅದಕ್ಕೆಲ್ಲ ಫ್ಯೂಚರಲ್ಲೇ ಹಾಕಬೇಕು. ಸೊ ಚೆನ್ನಾಗಿರೋದು ಯಾವುದಾದ್ರು ಸಿಕ್ಕರೆ ಎತ್ಕೊಂಡು ಹೋಗ್ತೀನಿ, ನೋಡೋಣ. ನಮ್ಮಮ್ಮ ಬೇಡ ಅಂತಾರೆ, ಬಟ್ ನನಗಿಷ್ಟ ಆದರೆ ನಾಯಿ ಮರ ಎತ್ಕೊಂಡು ಹೋಗ್ಬಿಡ್ತೀನಿ, ನೋಡೋಣ. ಓಕೆ, ಪರ್ಫೆಕ್ಟ್ ಗುರು. ರೈಟ್ ಇಂಡಿಕೇಟರ್ ಹಾಕೊಂಡು ರೈಟ್ ಟರ್ನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಕ್ಕ ಅವರು. ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದ್ದಾರಾ? ನೀನು ಪಾದ ಜೆರಾಕ್ಸ್ ಮಾಡ್ಕೊಟ್ಬಿಡೋದಿರಾ? ನೋ ಕಾಮೆಂಟ್ಸ್. ಹಾಗಾದರೆ ನೋಡಿ, ಮುಂದೆ ಬಸ್ಸವ್ರು ನೋಡಿ ಒಬ್ರಿಗಿನ್ನ ಒಬ್ಬರು ಮೇಲೆ ಬಿದ್ದುಕೊಂಡು ಹೋಗ್ತಿದ್ದಾರೆ. ಇವತ್ತು ಶನಿವಾರ ಅಲ್ವಾ, ಸೊ ಬೇಗ ಪಿಕಪ್ ಇರುತ್ತೆ. ಸೊ ಅದರಿಂದ ಬೇಗ ಹೋಗ್ತಿದ್ದಾರೆ ಇವರಿಬ್ಬರು. ಹಾಗೆ ಗೈಸ್, ನನ್ನ ಒಂದು ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್, ನನಗೆ ಆಗಿರುವಂತಹ ಒಂದು ಇನ್ಸಿಡೆನ್ಸ್ ಏನಪ್ಪ ಅಂತಂದರೆ, ಈ BMTC ಬಸ್ಗಳ ಬಗ್ಗೆ ನಾನು ಮಾತಾಡೋಕೆ ಹೊರಟಿದ್ದೀನಿ. ಸೊ ರೀಸೆಂಟ್ಲಿ ನಾನೊಂದು 14 ಡೇಸ್ ಬ್ಯಾಕೇನು ಸೇಮ್ ನೈಟ್ ಶಿಫ್ಟ್ ಮುಗಿಸ್ಕೊಂಡು ಮಾರ್ನಿಂಗು BMTC ಬಸ್ಗೆ ವೆಯ್ಟ್ ಮಾಡ್ತಿದ್ದೀವಿ ಹೋಗೋಣ ಅಂತಂದ್ಬಿಟ್ಟು. ಸೊ ಈ ಕೈ ಅಡ್ಡ ಹಾಕಿಲ್ಲ, ಏನೂ ಇಲ್ಲ. ಸೊ ನಾವು ನಿಂತಿದ್ದೀವಿ. ಕಾಲೇಜ್ ಹುಡುಗಿರು ಬಂದ್ಬಿಟ್ಟು ನಮ್ಮ ಪಕ್ಕದಲ್ಲಿ ಸ್ವಲ್ಪ ಡಿಸ್ಟೆನ್ಸಲ್ಲಿ ನಿಂತಿದ್ದಾರೆ, ಅಂದರೆ ಮುಂದ್ಗಡೆ. ಸೊ ಅವತ್ತು ಏನಾಯಿತು ಅಂತಂದರೆ, ಓಕೆ 1 ನಿಮಿಷ ಗಾಯ್ಸ್, ನಾನು ಪೆಟ್ರೋಲ್ ಚೆಕ್ ಮಾಡ್ಕೊಂಡ್ಬಿಡ್ತೀನಿ. ಆ್ಯಕ್ಚುಲಿ 500 ಹಾಕ್ಸಿದೆ ನೆನ್ನೆ, ಮತ್ತು ನೆನ್ನೆ ಮಾರ್ನಿಂಗು ಒಂದು 250 ಹಾಕ್ಸಿದೆ. ಲ್ಯಾಟ್ರಿ ಸರ್ ಚೆಕ್ ಮಾಡ್ಕೊಂಡ್ಬಿಡ್ತೀನಿ. ವಿಷಯ ಹಾಗೆ ನಿಮ್ಗೆ ಹೇಳ್ತೀನಿ. ಪೆಟ್ರೋಲ್ ಚೆಕ್ ಮಾಡ್ಕೋಬೇಕು, ಯಾಕಂದರೆ ಲಾಂಗ್ ಡಿಸ್ಟೆನ್ಸ್ ಹೋಗ್ತಾ ಇದ್ದೀನಲ್ಲ. ಸೊ ಓಕೆ ಗಾಯ್ಸ್, ಪೆಟ್ರೋಲ್ ಇದೆ, ನೋ ಪ್ರಾಬ್ಲಮ್. ತುಂಬ ಅಂದರೆ ತುಂಬ ಚಳಿ ಇದೆ. ಓಕೆ, ಏನಾಯ್ತಪ್ಪ ಅಂತಂದರೆ, ಅವತ್ತು ಎಲ್ಲಿಗೆ ನಿಲ್ಲಿಸಿದ್ದೆ, ಡೈರೆಕ್ಟರ್ಸಲ್ಲಿ ಬಸ್ ಒಂದು. ಸೊ ಅವತ್ತು ಹುಡುಗಿರು ನಮ್ಮ ಮುಂದೆ ನಿಂತಿದ್ರು, ನಾವು ಹಿಂದೆ ನಿಂತಿದ್ವಿ. ನಾವೇನು ಕೈ ಅಡ್ಡ ಹಾಕಿಲ್ಲ, ಬಟ್ ಅವನೇ ಬಂದು ನಿಲ್ಲಿಸ್ತಾ. ಈ ಹುಡುಗಿರು ಬಂದ್ಬಿಟ್ಟು ಸ್ವಲ್ಪ ಮುಂದೆ ನಿಂತಿದ್ವಿ, ಅಂದರೆ ರೋಡಲ್ಲಿ ನಿಂತಿತ್ತು. ನಾವು ಬಂದು ಹಿಂದೆ ನಿಂತಿದ್ವಿ. ಈ ಡಿವೈಡ್ರಿಗೆ ಕಂಬಿಗಳು ಹಾಕಿರ್ತಾರಲ್ಲ, ಆ ಕಂಬಿಗೆ ಹಿಂಗೆ ಸಪೋರ್ಟ್ ಕೊಟ್ಟು ನಿಂತಿದ್ವಿ.
ಸೊ ಹುಡುಗರ ಕೈ ಅಡ್ಡ ತೋರ್ಸೋಕ್ಕೆ ಅವನು ಏನು ಮಾಡಬೇಕು, ಹೋಗಿ ಮುಂದೆ ನಿಲ್ಲಿಸ್ಬೇಕೆ ಹೊತ್ತು ಅವ್ರ ಮುಂದೆ ಬಂದ್ಬಿಟ್ಟು ನಮ್ಮ ಹತ್ರ, ಅಂದರೆ ನಾವು ನಿಂತಿರೋದೇ ಆಲ್ಮೋಸ್ಟ್ ಆಲ್ ಡಿವೈಡ್ರಿಗೆ, ಅಂದರೆ ಫುಲ್ಲು ಸೇಫ್ ಏರಿಯಾದಲ್ಲಿ ನಾವು ನಿಂತಿದ್ದೀವಿ. ಆದರೂ ಕೂಡ ನಮ್ಮ ಮೇಲೆ ಬಂದುಬಿಡ್ತಾ ಇದ್ದೀನಿ, ಅಷ್ಟು ಹೆಡ್ಚ್ಕೊಂಡ ಬಂದುಬಿಟ್ಟೇನೆ ಅವ್ರಿಗೂ ಡ್ರಾಪ್ ಕೊಡೋಕ್ಕೆ ಅಂತಂದ್ಬಿಟ್ಟೇನೆ. ಬಟ್ ಸ್ವಲ್ಪ ನಾವು ಹಿಂದೆ ಸರ್ಕೊಂಡಿರೋದ್ರಿಂದ ಸೇಫ್ ಆಯಿತು. ಅಂದರೆ ನನ್ನ ಒಪಿನಿಯನ್ ಏನಪ್ಪ ಅಂತಂದರೆ, ಅವತ್ತು ಹುಡುಗಿರು ಹುಡುಗಿರು ಏನಾದರೂ ಕೈ ಅಡ್ಡ ಹಾಕಿದ ತಕ್ಷಣ ಯಾರೇ ಇರಲಿ ಮುಂದ್ಗಡೆ ಗಾಡಿ ಮೂವ್ ಮಾಡ್ಕೊಂಡು ಬಂದ್ಬಿಡೋದೇನೋ, ಅದೇ ಥರ ಏನಾದರೂ ಹುಡುಗ ಏನಾದರೂ ಕೈ ಅಡ್ಡ ಹಾಕಿದ್ರೆ ಕೈ ತೋರಿಸ್ಕೊಂಡು ಹೋಗ್ತಾರೆ, ಗೋಲಿಂಗ್ ಹೋಗ್ನೆ ಹಂಗೆ ಹಿಂಗೆ ಅಂತೇಳಿ ಬೈಕೊಂಡು. ಏನಿದೆಲ್ಲ ಅಂಕಲ್ಗಳಾಗಿದ್ದು ಕೂಡ ಅವರು, ನಾನು ಎಲ್ಲರೂ ಹಾಗೆ ಅಂತ ಹೇಳ್ತಿಲ್ಲ, ಬಟ್ ಮೋಸ್ಟ್ ಆಫ್ ದಿ ಪೀಪಲ್ ತುಂಬ ಜನ ಅಬ್ಸರ್ವ್ ಮಾಡಿದ್ದೀನಿ. ಗೈಸ್, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, BMTC ಡ್ರೈವರ್ಗಳೆಲ್ಲ ಹಾಗೆ ಇದ್ದಾರೆ ಅಂತ ನಾನು ಖಂಡಿತವಾಗ್ಲೂ ಹೇಳ್ತಿಲ್ಲ. ಇಲ್ಲ ಕೆಲವೊಬ್ಬರು ಆ ಥರ ಇರ್ತಾರೆ ಅಂತ ಅಷ್ಟೇ ನನ್ನ ಒಪಿನಿಯನ್ನು. ಯಾರೋ ಒಬ್ಬರು ಮಾಡೋ ತಪ್ಪಿದ್ದೇನೆ ಎಲ್ಲರನ್ನೂ ಅದೇ ಥರ ಇದ್ದಾರೆ ಅಂತ ಹೇಳೋದು ತಪ್ಪಾಗುತ್ತೆ. ಸೊ ಆವತ್ತಾಗಿದ್ದು ಇನ್ಸಿಡೆನ್ಸಲ್ಲಿ ನನಗೆ ಈ ಥರ ತುಂಬಾ ಬೇಜಾರಾಯಿತು. ಸೊ ಅದನ್ನು ನಾನು ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿನೇ ಇದನ್ನು ವೀಡಿಯೋದಲ್ಲಿ ಈ ಥರ ಹೇಳೋದು ಆಗ್ತಿದೆ. ಅಷ್ಟು ಬಿಟ್ಟರೆ ಇಬ್ಬರು ಯಾವ ಉದ್ದೇಶವೂ ಇರಲಿಲ್ಲ. ಇನ್ನೊಂದು ಏನಪ್ಪ ಅಂತಂದರೆ, BMTC ಡ್ರೈವರ್ಗಳು ಹುಡುಗರ ಮೇಲೆ ಈ ಥರ ಎಲ್ಲ ಎಗರಾಡೋದು ಮತ್ತು ಚಮಾಟೋ ಕೊಡೋದು, ಅವರು ದಾರಿ ಬಿಡದೆ ಗಾಡಿಗಳಲ್ಲಿ ಹೋಗ್ತಿರೋರಿಗೆ ಬೇಕು ಅಂತೇನೋ ಬಂದು ಚಮಾಟೋ ಕೊಡ್ತಾರೆ BMTCದವರು. ಇದೆಲ್ಲ ಆಗೋದು ಯಾಕಪ್ಪ ಅಂತಂದರೆ, ಈ ಕೆಲವೊಬ್ಬ ಹುಡುಗರು ಈ ಬೈಕಲ್ಲಿ ಹೋಗೋರೆಲ್ಲನೂ BMTC ಬಸ್ಗಳಿಗೆಲ್ಲ ಹೋಗಿ ಚಮಾಟೋ ಕೊಡ್ತಾರೆ. ಈ ಸ್ಕೂಲ್ ಹುಡುಗರು ಮತ್ತು ಕೆಲವೊಬ್ಬರು ಕಾಲೇಜ್ ಹುಡುಗರೆಲ್ಲ ಈ ಥರ ಮಾಡೋದ್ರಿಂದ ಈ BMTC ಡ್ರೈವರ್ಗಳು ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಈ ಕರೆಕ್ಟಾಗಿ ಹೋಗೋವನ್ನು ಕೂಡ ಈ ಥರ ಎಲ್ಲ ಹುಡುಗರು ಕಂಡ್ರೆ ಅವ್ರು ಇದೇ ಥರನೇ ರಿಯಾಕ್ಟ್ ಮಾಡ್ತಾರೆ. ಸೊ ಹಂಗಾಗೋಗ್ಬಿಟ್ಟಿದೆ, ಏನೂ ಮಾಡೋಕ್ಕಾಗಲ್ಲ ಅದು. ಬಟ್ ಅವರು ಅರ್ಥ ಮಾಡ್ಕೊಬೇಕು, ಎಲ್ಲರೂ ಹಾಗೆ ಇರಲ್ಲ ಅಂತೇಳಿ. ಸೊ ನಾವು ಈಗ ಅಂದ್ಕೊತಿದ್ದೀವಲ್ಲ, BMTC ಡ್ರೈವರು ಯಾರೋ ಒಬ್ಬ ಮಾಡಿದ್ದಕ್ಕೆ ನಾವೆಲ್ಲರೂ ಅಂದ್ಕೊಳ್ಳೋ ತಪ್ಪು ಅಂತ. ಸೊ ಅವರು ಹಾಗೆ ತಿಳ್ಕೊಬೇಕಾಗುತ್ತೆ. ಬಟ್ ಅವರು ಏನು ಮಾಡೋಕ್ಕಾಗಲ್ಲ, ಕೆಲವೊಬ್ಬರಿಂದ ಮಿಸ್ಟೇಕ್ಗಳಾಗ್ತವೆ, ಅದನ್ನೆಲ್ಲ ನಾವು ಮನಸ್ಸಲ್ಲಿ ಇಟ್ಕೊಳ್ಕೋಬಾರ್ದು ಅಷ್ಟೇ. ಈಗ ನಾವು ದೊಡ್ಡಬಳ್ಳಾಪುರ DB ಕ್ರಾಸ್ ಬಿಟ್ಟು ಕನಕುಂಟೆ ಸೈಡ್ ಹೋಗ್ತಾ ಇದ್ದೀವಿ. ಸೊ ಸ್ಟ್ರೈಟ್ ಹೋಗ್ತಾ ಕನಕುಂಟೆ, ಅಲ್ಲಿಂದ ರೈಟ್ ತಗೊಂಡು ಘಾಟಿಗೆ ರೋಡ್ ಸಿಗುತ್ತೆ. ಸೊ ಫುಲ್ಲಿ ನೇಚರು. ಸೊ ನಮಗೆ ನೇಚರ್ ಹೋಗೋವರೆಗೂ ಇದೇ ಥರನೇ. ಸೊ ನೋಡಿ ಗೈಸ್, ನಾವು ನಿಯರ್ ಬಂದ್ಬಿಟ್ವಿ ಇಲ್ಲಿ. ಸೊ ಇದು ಕನಕುಂಟೆ, ಇಲ್ಲಿಂದ ನಾವು ರೈಟ್ ತಗೊಂಡು ಸೊ ವೆಲ್ಕಮ್ ಟು ಘಾಟಿ. ಸೊ ಇಲ್ಲಿಂದ ಒಂಚೂರು ಪೀಸ್ಫುಲ್ ಆಗಿದೆ ರೋಡು, ಡ್ರೈವ್ ಮಾಡೋದಕ್ಕೆಲ್ಲ ರೋಡು ಚೆನ್ನಾಗಿದೆ. ಹಾಗೆಯೇ ಒಂದೊಳ್ಳೆ ಗ್ರೀನರಿ, ಮರಗಳಿಂದ ಆಗಿರ್ಬೋದು, ಎಷ್ಟು ಚೆನ್ನಾಗಿದೆ ನೋಡಿ. ಇದು ಸ್ಟಾರ್ಟಿಂಗು ಇನ್ನು ಒಳಗಡೆ ಹೋಗ್ತಾ ತುಂಬ ಚೆನ್ನಾಗಿದೆ. ಸೊ ಇಂಥ ಪ್ಲೇಸಲ್ಲೆಲ್ಲ ಡ್ರೈವ್ ಮಾಡಬೇಕು ಅಂತಂದರೆ ಬೈಕ್ ಅದೊಂಥರ ಖುಷಿ. ಸೊ ಇದರಿಂದಲೇ ನಾನು ಈ ರೋಡನ್ನ ಲೈಕ್ ಮಾಡ್ತೀನಿ. ನೋಡಿ ರೋಡ್ ಎಷ್ಟು ಫ್ರೀಯಾಗಿ, ಎಷ್ಟು ಆರಾಮಾಗಿದೆ. ಇಂಥ ಪ್ಲೇಸಲ್ಲೆಲ್ಲ ಗಾಡಿ ಓಡಿಸ್ಬೇಕಂದ್ರೆ ಏನೋ ಒಂಥರ ಖುಷಿ. ಸಿಟಿಯಲ್ಲಾದರೆ ಯಾವನೋ ಒಬ್ಬನು ಅಡ್ಡ ಬರ್ತಾನೆ ಇರ್ತಾನೆ, ಬ್ರೇಕ್ ಹಾಕ್ಕೊಂಡು ಕ್ಲಚ್ ಇಟ್ಕೊಂಡು ಗೇರ್ ಶಿಫ್ಟ್ ಮಾಡಿಕೊಂಡು ಭಾರಿ ಕಷ್ಟ ಅನಿಸ್ಕೊಡುತ್ತೆ. ಬಟ್ ಇಲ್ಲಿ ನೋಡಿ ಎಷ್ಟು ಫ್ರೀಯಾಗಿದೆ, ಜಾಲಿಯಾಗಿ ರೈಡ್ ಮಾಡ್ಕೊಂಡು ಹೋಗ್ಬೋದು. ಸೊ ಈ ಥರ ಅದಕ್ಕೆ ನನಗೆ ತುಂಬ ಲೈಕ್ ಆಗೋದು ಈ ನೇಚರ್ ಟ್ರಾವೆಲಿಂಗ್ ಅಂಥೇಳಿ ತುಂಬ ಲೈಕ್ ಮಾಡ್ತೀನಿ ನಾನು ಈ ಥರ ರೋಡ್ಗಳನ್ನ. ರೋಡೆಲ್ಲ ನಾನು ಟ್ರಾವೆಲಿಂಗ್ ಆಲ್ಮೋಸ್ಟ್ ಅಲ್ಲಿ ನನಗೆ ರೋಡ್ ಅಂತಂದರೆ ಇನ್ನೂ ಇಷ್ಟ. ಬಿಕಾಸ್ ರೀಸನ್ ಇಷ್ಟೇ, ನೀವು ನೋಡ್ತಿರ್ಬೋದು ಮುಂದೆ ಹೇಗಿದೆ ಅಂತಂದ್ಬಿಟ್ಟು. ಸೊ ಫುಲ್ ಫ್ರೀ, ಜಾಲಿ ರೈಡ್ ಮಾಡ್ಕೊಂಡು ಹೋಗ್ಬೋದು.
ಗೈಸ್ ಈ ವಿಡಿಯೋ ಸ್ವಲ್ಪ ಲೆಂತಿ ಆಗ್ತಾ ಇರೋದ್ರಿಂದ ನಾನು ಈ ವಿಡಿಯೋನ ಸ್ಪಿಟ್ ಮಾಡಿ ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ನಾನು ಸ್ಟಾಪ್ ಮಾಡ್ತಾಯಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಆದಷ್ಟು ಜನಕ್ಕೆ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಗೈಸ್. ನಿಮ್ಮ ಸಪೋರ್ಟ್ ಇದೆ ಅಂತ ಹೇಳ್ತಾ ನಾನು ಈಗೇನೆ ವಿಡಿಯೋ ಮಾಡ್ತೀನಿ. ಹಾಗೆಯೇ ಒಳ್ಳೆ ಕಂಟೆಂಟ್ ಆ್ಯಂಡ್ ಪ್ಲೇಸಸ್ನ ವಿಸಿಟ್ ಮಾಡಿಸ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾಪ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.